ಹೆಲೋ ಫ್ಯಾಮಿಲಿ, ಈ ವಿಡಿಯೋ ಒಳಗಡೆ ಥ್ರೆಡ್ನ ನೀಡಲ್ಗೆ ಯಾವ ಥರ ಪೋಣಿಸೋದು ಅಂತಂದು ಹೇಳ್ಕೊಡ್ತೀನಿ. ಇದು ಬಿಗ್ನರ್ಸಿಗೆ ಭಾಳ ಯೂಸ್ಫುಲ್ ಐತಿ. ಮಷಿನ್ ಒಳಗೆ 2 ಪೋಲ್ಸ್ ಕೊಟ್ಟಿರ್ತಾರೆ. ಎರಡರೊಳಗೆ ಯಾವುದಕ್ಕಾದ್ರೂ ನಾವು ದಾರದ್ದು ಇಲ್ಲಿ ಹಾಕೋಬೋದು. ಅಲ್ಲಿಂದ ಹಾರಿಜಾಂಟಲಾಗಿ ಸ್ಟ್ರೇಟ್ ಬಂದ್ರೆ ಮಷಿನ್ ಒಳಗೆ ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಸ್ಟೆಪ್ 1 2 3 4 5 ಅಂತಂದು ಹೇಳಿ. ಫಸ್ಟ್ ಸ್ಟೆಪ್ ಅಷ್ಟೇ ಕನ್ಫ್ಯೂಸಿಂಗ್ ಇರ್ತೈತಿ, ಯಾಕಂದ್ರೆ ಅಲ್ಲೇ ನಾವು ಬಾಬಿನೂ ಫಿಲ್ ಮಾಡ್ಕೋಬೇಕಾಗ್ತೈತಿ. ಅದು ಬಿಟ್ಟರೆ ಆ ನಂಬರ್ ವೈಸ್ ಏನು ಡೈರೆಕ್ಷನ್ ಕೊಟ್ಟಿರ್ತಾರಲ್ಲ ಅದನ್ನು ಫಾಲೋ ಮಾಡಿಬಿಟ್ರೆ ಈಸಿಯಾಗಿ ನಾವು ಪೋಣಿಸ್ಕೋಬೋದು. ಸ್ಟೆಪ್ 1 ಫ್ರಮ್ ಡೌನ್ವರ್ಡ್ಸ್ ಟು ಅಪ್ವರ್ಡ್ಸ್ ಹಿಂಗೆ ತೊಗೊಂಡು ಬಂದು ಏನು ಗ್ಯಾಪ್ ಕಾಣಿಸ್ತದಲ್ಲ ಆ ಗ್ಯಾಪ್ ಒಳಗಡೆ ಹಾಸಿ ಯು ಟರ್ನ್ ತೊಗೋಬೇಕು. ಸೆಕೆಂಡ್ ಮತ್ತು ಥರ್ಡ್ ಸ್ಟೆಪ್ ಮುಗೀತು. ಫೋರ್ತ್ ಸ್ಟೆಪ್ ಒಳಗೆ ಮತ್ತು ಯು ಟರ್ನ್ ತೊಗೋಬೇಕಾಗಿರ್ತೈತಿ. ಫೋರ್ತ್ ಸ್ಟೆಪ್ ಒಳಗೆ ಯು ಟರ್ನ್ ತೊಗೊಳೋಕ್ಕಿಂತ ಮುಂಚೆ ಸ್ಟೀಲ್ ಗ್ರೂನ ಬ್ಯಾಲೆನ್ಸಿಂಗ್ ವೀಲಿಂದ ಅಡ್ಜಸ್ಟ್ ಮಾಡಿಕೊಂಡು ಮೇಲೆ ತೊಗೊಂಬರ್ಬೇಕು. ಆಮೇಲೆ 5th ಸ್ಟೆಪ್ ಒಳಗೆ ತೊಗೊಂಬಂದು ದಾರ ಅಲ್ಲಿ ಇಟ್ಕೋಬೇಕು. ನೀಡಲ್ ಹಾಕಿರ್ತಿರಲ್ಲ ಅಲ್ಲಿ ಒಂದು ಸಣ್ಣದು ಹಾರಿಜಾಂಟಲ್ ಪ್ಲೇಟ್ ಇರ್ತೈತಿ. ಅದರೊಳಗೆ ನಾವು ದಾರನ ಇಸ್ಕೊಂಡು ಹೊರಗೆ ತೆಗಿಬೇಕು. ಲೈಕ್ ಈ ಥರ 2 ಹ್ಯಾಂಡ್ಸ್ ಯೂಸ್ ಮಾಡಿಕೊಂಡು ಫ್ರಂಟ್ ಟು ಬ್ಯಾಕ್ ತೊಗೊಂಡು ಈ ಥರ ಸ್ಟಾಪ್ ಮಾಡಬೇಕು. ನೀಡಲ್ ಯಾವ ಥರ ಪೋಣಿಸ್ಬೇಕಂದ್ರೆ ದಾರ ಫುಲ್ ಶಾರ್ಪ್ ಮಾಡಿಕೊಂಡು, ಯೂಶ್ವಲಿ ಎಲೆಕ್ಟ್ರಿಕ್ ಮಷಿನ್ಗೆ ಫ್ರಮ್ ಫ್ರಂಟ್ ಟು ಬ್ಯಾಕ್ ಕೊಟ್ಟಿರ್ತಾರೆ. ಮ್ಯಾನ್ಯುವಲ್ ಮಷಿನ್ಸಿಗೆಲ್ಲ ರೈಟ್ ಟು ಲೆಫ್ಟ್ ಆರ್ ಲೆಫ್ಟ್ ಟು ರೈಟ್ ಕೊಟ್ಟಿರ್ತಾರೆ. ಈ ಥರ ಎಲೆಕ್ಟ್ರಿಕ್ ಮಷಿನ್ಗೆ ಫ್ರಂಟ್ ಟು ಬ್ಯಾಕ್ ಹಾಕೊಂಡ್ಬಿಟ್ರೆ ನಮ್ದು ಪೋಣಿಸೋದು ಪ್ರೊಸೆಸ್ ಮುಗಿತೈತಿ. ಬ್ಯಾಲೆನ್ಸಿಂಗ್ ವೀಲ್ ಏನಿರ್ತೈತಲ್ಲ ಯಾವಾಗಲೂ ನಮ್ಮ ಕಡೆ ರೊಟೇಟ್ ಮಾಡ್ಕೋಬೇಕು. ಪೋಣಿಸಿದ ಮೇಲೆ ಬ್ಯಾಲೆನ್ಸಿಂಗ್ ವೀಲ್ನ ಜಸ್ಟ್ 360 ಡಿಗ್ರಿ ಒಂದು ಸತಿ ನಮ್ಮ ಕಡೆ ರೊಟೇಟ್ ಮಾಡ್ಕೊಂಡ್ಬಿಟ್ರೆ ಬಾಬಿನ್ ದಾರ ಮೇಲೆ ಬರ್ತೈತಿ. ಇದೇ ಇಷ್ಟು ಪ್ರೊಸೀಜರ್.